ರೋಹಿತ್ ಶರ್ಮಾ ಆ ಕ್ಯಾಚ್ ನ ಬಿಡ್ಬೇಕು ಅಂತ ಬಿಡಲ್ಲ ನೋಡಿ, ಅದು ಹ್ಯಾಟ್ರಿಕ್ ಡೆಲಿವರಿ. ಎಲ್ರಿಗೂ ಒಂಥರ ಏನ್ ಹೇಳ್ತೀರಾ, ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು. ಬಂತು ಕ್ಯಾಚ್, ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಆ ಕ್ಯಾಚ್ ನ ಬಿಟ್ಬಿಟ್ರು ಅಂತ ನಂಗೆ ಆಮೇಲೆ ಅವ್ರಿಗೆ ಗೊತ್ತು ಪಾಪ. ನಿಮ್ಗೆ ಏನ್ ಗೊತ್ತಾ, ಒಬ್ಬ ಕ್ರಿಕೆಟರ್ ಲೈಫ್ ಅಲ್ಲಿ ಪದೇ ಪದೇ ಹ್ಯಾಟ್ರಿಕ್ ಅವಕಾಶ ಇರಲ್ಲ. ಅದು ಬಂದಾಗ ಅದು ಹ್ಯಾಟ್ರಿಕ್ ಸಿಗ್ತಾ ಇತ್ತು ಇವ್ರಿಗೆ. ಆ ಒಂದು ಸಾಧನೆ ಗಿಟ್ಟಿರೋದು ಅನ್ನೋ ಹಂತದಲ್ಲಿ ನನ್ನಿಂದ ಅದು ಗಿಟ್ಲಿಲ್ವಲ್ಲ ಅಂತ ಕೂಡ ಬೇಜಾರಾಗುತ್ತೆ. ಅಟ್ ದ ಸೇಮ್ ಟೈಮ್ ನೋಡಿ, ಜೇಕರ್ ಅಲ್ಲಿ ಆ ಹಂತದಲ್ಲಿ ಔಟ್ ಆಗೋಗಿದೆ, ಇನ್ನ ಬ್ಯಾಟಿಂಗ್ ಇರ್ಲಿಲ್ಲ ಅವ್ರ ಕಡೆ. ನೀವು ಅಬ್ಸರ್ವ್ ಮಾಡಿ, ಆಮೇಲೆ ಬೇಗ ಬೇಗ ವಿಕೆಟ್ ಗಳು ಬಿದ್ದೋಗಿದ್ದು. ಏನಾದ್ರು ಕಿರಿಕಾಗ್ಬಿಟ್ಟಿದ್ರೆ ಮ್ಯಾಚು, ಅವಾಗ ಟೋಟಲ್ ಬ್ಲೇಮ್ ರೋಹಿತ್ ಶರ್ಮನೇ ತಗೋಬೇಕಾಗಿತ್ತು. ಹಾಗಾಗಿ ಫ್ರಸ್ಟ್ರೇಷನ್ ಅಂತೂ ಇದ್ದೇ ಇರುತ್ತೆ. ಆಮೇಲೆ ಏನ್ ಗೊತ್ತಾ, ಕಷ್ಟಪಟ್ಟು ಅದು ಕಷ್ಟ ಕ್ಯಾಚ್ ನ ನಾವು ಹಿಡಿಯಕ್ ಹೋಗಿ ಬಿಟ್ವಿ ಅಂತ ಹೇಳಿದ್ರೆ ಓಕೆ ಗುರು, ಪ್ರಯತ್ನ ಕೊಟ್ಟೆ ಅಂತ ಹೇಳ್ಬೋದು. ಇಲ್ಲಿ ಮಿಸ್ ಮಾಡಕ್ಕೆ ಏನು ರೀಸನ್ನೇ ಕೊಡೋಂಗಿಲ್ಲ, ಅದಕ್ಕೋಸ್ಕರ ಆತರ ಫ್ರಸ್ಟ್ರೇಟ್ ಆಗಿದ್ದು ಬೇಜಾರಾಗಿತ್ತು.